ಫೈನಲಿ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ ಲಕ್ನೋ ಅವರು ತಮ್ಮ ತಂಡದ ಕ್ಯಾಪ್ಟನ್ನ. ಹೌದು, ಬೇರೆ ಯಾರೂ ಅಲ್ಲ, ಹಿಟ್ಟರ್ ಬೈ ನಮ್ಮ ಪಂತ್ ಬೈ. ಹೌದು, ರಿಷಬ್ ಪಂತ್ ಈಗ ಅಫಿಷಿಯಲ್ ಆಗಿ ಲಕ್ನೋ ತಂಡದ ಕ್ಯಾಪ್ಟನ್ ಆಗಿದ್ದಾರೆ ಅಂತಲೇ ಹೇಳಬೇಕು. ಹೌದು, ಮತ್ತು ಈ ಬಾರಿ ಆಕ್ಷನಲ್ಲಿ ತುಂಬ ದುಬಾರಿ ಮೊತ್ತಕ್ಕೆ ಸೋಲ್ಡ್ ಆದ ಆಟಗಾರ ಹಾಗೂ IPL ಹಿಸ್ಟ್ರಿಯಲ್ಲೇ ಅತಿ ಹೆಚ್ಚು ಸಂಭಾವನೆ ಪಡೆದ ಆಟಗಾರ ಅಂದರೆ ಅದು ನಮ್ಮ ರಿಷಬ್ ಪಂತ್. 27 ಕೋಟಿ ಅಂದರೆ ಸುಮ್ಮನೆ ಅವರು. ಸೊ ಅದಕ್ಕಾಗಿ ಕ್ಯಾಪ್ಟನ್ ಮಾಡಲೇಬೇಕಿತ್ತು. ಈ ವಿಷಯ ಎಲ್ರಿಗೂ ಗೊತ್ತೇ ಇತ್ತು. ಹೌದು, ಈಗಾಗಲೇ ಇಂದು ನಡೆದ ಇವೆಂಟಲ್ಲಿ ರಿಷಬ್ ಪಂತ್ ಹಾಗೂ LSG ತಂಡದ ಓನರ್ ಮತ್ತು ಜಹೀರ್ ಖಾನ್ ಅವರು ತಮ್ಮ ಕ್ಯಾಪ್ಟನ್ನ ಅನೌನ್ಸ್ ಮಾಡಿದ್ದಾರೆ ಅಂತಲೇ ಹೇಳಬೇಕು. ಹೌದು, ಈಗ ರಿಷಬ್ ಪಂತ್ ಅವರು ಅಫಿಷಿಯಲ್ ಆಗಿ ಲಕ್ನೋ ತಂಡದ ಕ್ಯಾಪ್ಟನ್ ಅಂತಲೇ ಹೇಳಬೇಕು. ಹೌದು, ಡೆಲ್ಲಿ ತಂಡದಲ್ಲಿರುವಾಗ ಡೆಲ್ಲಿ ಟೀಮ್ನ ಸಖತ್ತಾಗಿ ಲೀಡ್ ಮಾಡಿದರು ಅಂತಲೇ ಹೇಳಬೇಕು. ಸೊ ಇವಾಗ ಲಕ್ನೋ ತಂಡಕ್ಕೆ ಕ್ಯಾಪ್ಟನ್ ಆಗಿರೋದ್ರಿಂದ ಲಕ್ನೋ ಸೂಪರ್ ಜಾಯಿಂಟ್ಸ್ ಈ ಸಲ IPL ಟ್ರೋಫಿನ ಹೊಡಿತೀಯ ಅಂತ ಕಾದು ನೋಡಬೇಕು. ಹೌದು, ಲಕ್ನೋ ಫ್ಯಾನ್ಸ್ ಅಂತೂ ರಿಷಬ್ ಪಂತ್ ಅವರ ಕ್ಯಾಪ್ಟನ್ಸಿಗೆ ಯಾವ ಥರ ಇರುತ್ತೆ ಅಂತ ಕಾದು ನೋಡಬೇಕು. ಹೌದು, ಏನಾದರೂ ಈ ಸರಿ ಲಕ್ನೋ ಕಪ್ ಹೊಡೀತು ಅಂದರೆ ರಿಷಬ್ ಪಂತ್ ಅವರ ಬ್ರ್ಯಾಂಡ್ ವ್ಯಾಲ್ಯೂ ಇನ್ನೂ ಜಾಸ್ತಿ ಆಗುತ್ತೆ ಅಂತಲೇ ಹೇಳಬೇಕು. ಹೌದು, ಲಕ್ನೋ ಸೂಪರ್ ಜಾಯಿಂಟ್ಸ್ ಅವರು ಸಖತ್ತಾಗಿರೋ ಪಿಕ್ ಮಾಡಿದಲ್ಲದೆ ಕ್ಯಾಪ್ಟನ್ ಕೂಡ ಸಖತ್ತಾಗಿ ಮಾಡಿದ್ದಾರೆ ಅಂತಲೇ ಹೇಳಬೇಕು. ಹೌದು, ರಿಷಬ್ ಪಂತ್ ಅವರು ಒಬ್ಬೊಬ್ಬರೇ ಸ್ಫೋಟಕ ಬ್ಯಾಟ್ಸ್ಮನ್ ಅಲ್ಲದೆ ಒಬ್ಬ ವಿಕೆಟ್ ಕೀಪರ್ ಹಾಗೆ ನಾಯಕನೂ ಕೂಡ. ಹೌದು, ಸೊ ಇದರ ಬಗ್ಗೆ ನಿಮಗೆ ಅನ್ನಿಸ್ತೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ರಿಷಬ್ ಪಂತ್ ಅವರು ಕ್ಯಾಪ್ಟನ್ಸಿನ ಚೆನ್ನಾಗಿ ನಿಭಾಯಿಸ್ತಾರಾ, ಬ್ಯಾಟಿಂಗಲ್ಲಿ ಸಖತ್ತಾಗಿರೋ ಪರ್ಫಾರ್ಮೆನ್ಸ್ ಬರುತ್ತಾ ಅಂತ ಕಾದು ನೋಡಬೇಕಿದೆ. ಹೀಗೆ ಸಿಗ್ತಾ ಇರೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸಿಗ್ತಾ ಇರೋಣ. ಬಾಯ್ ಬಾಯ್.